ಬೀಗ ಹಾಕ್ಬಿಟ್ಟಿದ್ದೀನಿ ಗೇಟ್ಗೆ. ಕೀ ಒಳಗಡೆ ಇದೆ, ತಗೊಳ್ಳಿಲ್ಲ ಕೀನ. ಒಂದು 10-15 ವರ್ಷದಿಂದ ಸೇಫ್ ಆಗಿತ್ತು. ಇವಾಗ ನನ್ನಿಂದ ಇದಕ್ಕೆ ಕೊನೆಗಾಲ ಬಂತು. ಎಂಥ ಕಳ್ಳನ ಮಕ್ಕಳ ಥರ ಯೋಚನೆ ಮಾಡ್ತಿದ್ದೀನಿ ಅಂದರೆ, ಎಲ್ಲೂ ಗ್ಯಾಪ್ ಇಲ್ಲ. ಎಲ್ಲರೂ ಹೋಗೋಣ ಅಂದರು ಟೀ ಅವ್ರು ಬಂದರು. ಹಾಂ, ಹಾಂ, ನಮ್ಮ ಮನೆಗೆ ಬಂದಿದ್ದಾರೆ ನೇತ್ರ ಆಂಟಿ. ಫೇಮಸ್ ನಾಗಮಂಗಲದ ನೇತ್ರ ಆಂಟಿ ಅವರು ಬಂದವರೆ. ಜೀವನಣ್ಣ ಕೂಡ ಬಂದರು. ಸ್ಪೇಸ್ ಇದೆ, ನಾನು ತೂರಕ್ಕಾಗುತ್ತಾ ಅಂತ ನೋಡ್ತೀನಿ ಅಲ್ಲಿ ಮೇಲ್ಗಡೆ. ವೇಟ್. ಹಾಯ್, ಎಲ್ರಿಗೂ ನಮಸ್ಕಾರ ದೋಸ್ತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಾಗಮಂಗಲದ ಹುಡುಗಿ ದೀಪ. ಆ್ಯಂಡ್ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲರೂ ಈ ಹಬ್ಬನ ಮಾಡೇ ಮಾಡ್ತಾರೆ. ಉಪವಾಸ ಮತ್ತು ಪಕ್ಷ ಇವೆರಡು ಹಬ್ಬ ಮಾಡೇ ಮಾಡ್ತಾರೆ ಯೂಶ್ವಲಿ. ಹಂಗೇ ನಮ್ಮನೇನೂ ಕೂಡ ಇವತ್ತು ಏಕಾದಶಿನ ಮಾಡಿದ್ದೀವಿ. ಎಲ್ಲರೂ ದೇವರ ಆಶೀರ್ವಾದ ಹೇಗೆ ಎಲ್ಲರ ಮೇಲೆ ಇರಬೇಕು ಅಂತ ಅನ್ಕೋತೀವೋ, ಅದೇ ರೀತಿ ನಮ್ಮ ಪೂಜ್ಯರ ಆಶೀರ್ವಾದ ಕೂಡ ನಮ್ಮ ಮೇಲೆ ಇರಲೇಬೇಕು. ಸೊ ಹಾಗಾಗಿ ಅವರನ್ನು ನೆನೆಯೋ ದಿನ ಅಂದರೆ ಇವತ್ತು ಮತ್ತು ಪಕ್ಷ, ಉಪವಾಸ, ಏಕಾದಶಿ ಏನಂತೀವಿ, ಇಂಥ ಹಬ್ಬಗಳಲ್ಲಿ ಅವರನ್ನು ನೆನೆಯುವಂಥ ಕೆಲಸನ ಮಾಡ್ತೀವಿ ನಾವೆಲ್ಲರೂ. ಸೊ ಹಾಗೆಯೇ ಇವತ್ತು ಹಬ್ಬ ಆಗಿರೋದ್ರಿಂದ ಸ್ವಲ್ಪ ಫ್ಯಾಮಿಲೀಸ್ ಅಂದರೆ ಅಕ್ಕಪಕ್ಕದಲ್ಲಿರೋ ಮನೆಯವರು, ಜಸ್ಟ್ ನೇಬರ್ಸ್ ಆಗಿರೋಲ್ಲ, ನಮಗೆ ಒಂಥರ ಫ್ಯಾಮಿಲಿ ಆಗಿಬಿಟ್ಟಿದ್ದಾರೆ. ಅವ್ರನ್ನ ಊಟಕ್ಕೆ ಕರೆದಿದ್ವಿ. ಸೊ ಅವರು ಬರ್ತಿದ್ದಾರೆ. ಸೊ ಲೆಟ್ಸ್ ಸಿ. ಅದರಲ್ಲಿ ನಮ್ಮ ಫೇವ್ರೇಟ್ ಆ್ಯಂಡ್ ನಿಮ್ಮೆಲ್ಲರ ಅಷ್ಟೇ ಫೇಮಸ್ ಆಗಿರುವಂತಹ ನೇತ್ರ ಆಂಟಿ ಅವರು ಕೂಡ ಬರ್ತಾರೆ ಇವತ್ತು. ಸೊ ಜಸ್ಟ್ ವೇಟ್ ಫಾರ್ ದೆಮ್. ಅಷ್ಟೇ, ಏನೋ ಒಂಥರ ಅವ್ರು ಬರ್ತಾರೆ, ಅವರೆಲ್ಲ ಸೇರ್ತಾರೆ ಅಂದಾಗೇನೋ ಒಂಥರ ಖುಷಿ. ಸೊ ನೋಡೋಣ ಬನ್ನಿ ಎಷ್ಟು ಕ್ವಾಟ್ಲೆ ಕೊಡ್ತಾರೆ ಅವರು ಅಂದರೆ. ಮೇ ಬಿ ನಾನು ವೀಡಿಯೋ ಶುರು ಮಾಡಿದ್ರೆ ಅವ್ರು ಮಾತೇ ಆಡೋಲ್ಲ. ಸೊ ನೋಡೋಣ ಬನ್ನಿ. ಐ ಹೋಪ್ ನಿಮ್ಮ ಮನೇಲೂ ಕೂಡ ಈ ಹಬ್ಬನ ಮಾಡಿರ್ತೀರ. ಸೊ ಎಲ್ಲರೂ ಹೇಗೆ ಮಾಡಿದ್ರಿ ಅಂತ ಹಂಚ್ಕೊಳ್ಳಿ, ಕಮೆಂಟಲ್ಲಿ ತಿಳಿಸಿ. ಸೊ ಲೆಟ್ಸ್ ಸ್ಟಾರ್ಟ್. ವೆಲ್ಕಮ್ ಟು ಹೋಮ್. ವೆಲ್ಕಮ್ ಟು ಹೋಮ್. ಹಾಂ, ಹಾಯ್. ನೇತ್ರ ಆಂಟಿ ಅವರು ಬಂದರು. ಹಾಂ, ಹಾಂ, ನಮ್ಮ ಮನೆಗೆ ಬಂದಿದ್ದಾರೆ ನೇತ್ರ ಆಂಟಿ. ಫೇಮಸ್ ನಾಗಮಂಗಲದ ನೇತ್ರ ಆಂಟಿ ಅವರು ಬಂದವರೆ. ಸೊ ವೆಲ್ಕಮ್. ಎಲ್ಲ ಊಟ ಮಾಡ್ತಿದ್ದಾರೆ. ನಮ್ಮ ನೇತ್ರ ಆಂಟಿ ಫುಲ್ ಶೈ. ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಊಟ ಮುಗಿಸಿ ಹಂಗೆ ಮಾತಾಡ್ಕೊಂಡು ಕೂತಿದ್ದೀವಿ. ಜೀವನಣ್ಣ ಕೂಡ ಬಂದರು. ನಮ್ಮ ಅಪ್ಪ ಮತ್ತು ಅವರು ಊಟ ಮಾಡ್ತಾ ಇದ್ದಾರೆ. ಬಾಯ್. ಓ ದೋಸ್ತ, ಎಂಥ ದೊಡ್ಡ ಇದು ಮಾಡಿಬಿಟ್ಟಿದ್ದೀನಿ ಅಂದರೆ, ಬೀಗ ಹಾಕ್ಬಿಟ್ಟಿದ್ದೀನಿ ಗೇಟ್ಗೆ. ಕೀ ಒಳಗಡೆ ಇದೆ, ತಗೊಳ್ಳಿಲ್ಲ ಕೀನ. ಹೆಂಗೆ ತಲೆ ಕೆಡ್ತೈತೆ ಅಂದರೆ ನನಗೆ. ಏನಾದರೂ ಮಾಡಲೇಬೇಕು ಗೈಸ್. ದೇರ್ ಇಸ್ ನೋ ಆಪ್ಷನ್. ಎಲ್ಲಂದ್ರೆ ಎಲ್ಲ ಫುಲ್ಲು ಕ್ಲೋಸು. ಎಂಥ ಕಳ್ಳನ ಮಕ್ಕಳ ಥರ ಯೋಚನೆ ಮಾಡ್ತಿದ್ದೀನಿ ಅಂದರೆ, ಎಲ್ಲೂ ಗ್ಯಾಪ್ ಇಲ್ಲ. ಎಲ್ಲರೂ ಹೋಗೋಣ ಅಂದರು ದೇರ್ ಇಸ್ ನೋ ಆಪ್ಷನ್. ಇಂಥ ದುರ್ವಿಧಿ ಯಾರಿಗೂ ಬರೋದು ಬೇಡಪ್ಪ ತಂದೆ. ಅಯ್ಯೋ, ಫೋನ್ ಬೇರೆ ಒಳಗಡೆ ಸೇರ್ಕೊಬಿಟ್ಟಿತ್ತು. ಕೈ ಬೇರೆ ಗೇಟ್ ಒಳಿಕಾಗ್ತೆ. ಕೈ ಈಚೆಗೆ ತೆಗಿಯೋಕ್ಕಾಯ್ತಿರ್ಲಿಲ್ಲ. ನೋಯ್ತಾ ಇದೆ. ಅಯ್ಯೋ, ಬೆಳಗ್ಗೆಯಿಂದ ಇಷ್ಟೊತ್ತವರೆಗೂ ಎಲ್ಲ ಸರಿ ಇತ್ತು. ಈಗ ನೋಡಿದ್ರೆ ಈ ಥರ ಸಿಗಾಕೊಂಡಿದ್ದೀನಿ. ನಾನು ಅಲ್ಲಿ ಸ್ವಲ್ಪ ಸ್ಪೇಸ್ ಇದೆ, ನಾನು ತೂರಕ್ಕಾಗುತ್ತಾ ಅಂತ ನೋಡ್ತೀನಿ ಅಲ್ಲಿ ಮೇಲ್ಗಡೆ. ವೇಟ್. ನಾನು ಏನೇನೋ ಟ್ರೈ ಮಾಡಿದೆ, ಕೊನೆಗಾಗಲಿಲ್ಲ. ಕೊನೆಗೆ ಗೇಟ್ ಬೀಗ ಮುರಿಬೇಕಾಯ್ತು. ಒಂದು 10-15 ವರ್ಷದಿಂದ ಸೇಫ್ ಆಗಿತ್ತು. ಇವಾಗ ನನ್ನಿಂದ ಇದಕ್ಕೆ ಕೊನೆಗಾಲ ಬಂತು. ಏನೇ ಟ್ರೈ ಮಾಡಿದ್ರು ಆಗಲಿಲ್ಲ. ಕೊನೆಗೆ ಹರಸಾಹಸ ಪಡ್ಕೊಂಡು ಹಂಗೆ ಹಿಂಗೆ ಮುರಿದ್ರು. ನಾನು ದಿನ ಕಂಟೆಂಟ್ ಹುಡುಕ್ತಿದ್ದೆ, ಆದರೆ ಇವತ್ತು ನಾನೇ ಅವ್ರಿಗೆಲ್ಲ ಕಂಟೆಂಟ್ ಆಗಿಬಿಟ್ಟೆ.
ಬಟ್ ಎಲ್ಲರೂ ತುಂಬ ಬಂದು ಹೆಲ್ಪ್ ಮಾಡಿದ್ರು. ಥ್ಯಾಂಕ್ಸ್ ಫಾರ್ ಆಲ್. ಏನೇನೋ ಸಾಹಸ ಮಾಡೋಕ್ಕೋಗಿ ಸ್ವಲ್ಪ ಎಲ್ಲ ತರ್ಚ್ಕೊಬಿಟ್ಟಿದೆ. ಕೊನೆಗೆ ಹಬ್ಬ ಅಂತೂ ಈ ವರ್ಷ ಫುಲ್ ಜೋರಾಗಿ ಆಯಿತು ಅಂದ್ಕೊಳ್ಳಿ. ಇನ್ನು ನೆಕ್ಸ್ಟ್ ವರ್ಷ ಕೂಡ ಇದನ್ನೆಲ್ಲ ನೆನೆಸ್ಕೊಳ್ಳೇಬೇಕು, ಹಂಗಾಗಿದೆ ಈ ಸಲ ಹಬ್ಬ. ಇದೆಲ್ಲ ಬಿಡಿ, ನಿಮ್ಮ ಮನೇಲಿ ಹಬ್ಬ ಹೇಗೆ ಮಾಡಿದ್ರಿ ಅಂತ ತಿಳಿಸಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.